ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿರೋದಕ್ಕೂ ಆಡಿಯನ್ಸ್ ಕಮ್ಮಿ ಆಗಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಟಿಕೆಟ್ ಪ್ರೈಸ್ ಯಾರು ಜಾಸ್ತಿ ಮಾಡೋರೆ? ಈ ತೆಲುಗು ಅವರು ತಮಿಳವ್ರು ಬಂದು ಫಸ್ಟ್ ದಿನ 800,000 ಅದು ಮಾಡಬೇಡಿ ಜನಕ್ಕೆ. ನಾನು ಸರ್ಕಾರ 100 ಸತಿ ಮನೆ ಮಾಡಿದ್ದೀನಿ. ಆಂಧ್ರದಲ್ಲಿಲ್ಲ, ತಮಿಳ್ನಾಡಲ್ಲಿಲ್ಲ, ನಮ್ಮಲ್ಲಿದೆ. ನಮ್ಮಲ್ಲಿ ಅದು ಯಾಕಿದೆ, ಯಾಕೆ ಮಾಡ್ತಾರೋ ಮಾಡೋದೋ ಗೊತ್ತಾಯ್ತಲ್ಲ ಅಂತ ಹೇಳ್ತಿದ್ಬಿಟ್ಟು ಅವ್ರು ಪ್ರೋತ್ಸಾಹ ಕೊಡಬಾರ್ದು. 200 ರೂಪಾಯಿ, ಇದು 200 ರೂಪಾಯಿ ಕೊಟ್ಟು ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು. ಪ್ರತಿಯೊಬ್ಬರಿಗೂ ಬಂದು 150-200 ರೂಪಾಯಿ ಮೇಲೆ ಆಗಬಾರ್ದು. ಇವರು ಫಸ್ಟ್ ದಿನ 3 ದಿನ 800,000 ಆಗ್ತದೆ ಅಂಥವ್ರಿಗೆ ಸರ್ಕಾರ ಫೈನ್ ಹಾಕ್ಬೇಕು, ಮಾಡಬಾರ್ದು, ಸೀಲ್ ಹಾಕ್ಬೇಕು. ಅವಾಗ ಸರಿ ಹೋಗ್ತದೆ ಅಂತ ಹೇಳ್ಕಿಸ್ಬಿಟ್ಟು. ಈಗ ಬಿರಿಯಾನಿ ಕೊಟ್ಟು ಸಿನಿಮಾ ಹಾಲ್ ತುಂಬಿಸ್ತಿದ್ದಾರೆ ಅನ್ನೋ ಥರ ಬಿಂಬಿಸ್ತಿದ್ದಾರೆ ಅಂತ ನೀವು ಹೇಳಿದ್ರಿ ಸರ್. ಇದ್ರ ಜೊತೆಗೆ ಈಗ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಒಂದು ದಿವಸಕ್ಕೆ ಸಕ್ಸಸ್ ಮೀಟ್ ಅಂತ ಮಾಡ್ತಾರೆ, 25 ಡೇಸ್ ಅಂತ ಮಾಡ್ತಾರೆ. ಆಮೇಲೆ ಕಲೆಕ್ಷನ್ನು ಅಷ್ಟು ಕೋಟಿ ಕಲೆಕ್ಷನ್ ಆಯಿತು, ಇಷ್ಟು ಕೋಟಿ ಕಲೆಕ್ಷನ್ ಆಯಿತು ಅಂತ ಹೇಳಿ ಸಿನಿಮಾ ಟೀಮೇ ಹೇಳೋದುಂಟು. ಅದಾದ ನಂತರ ಒಂದಷ್ಟು ತಿಂಗಳಾದ್ಮೇಲೆ ಹೇಳ್ತಾರೆ, ಇಲ್ಲ ನಮ್ಗೆ ಈ ಸಿನಿಮಾದಿಂದ ಇಷ್ಟು ಲಾಸ್ ಆಗಿದೆ ಅಂತ. ಅದು ಕಾಂಟ್ರವರ್ಸಿ ಏನಾದರೂ ಆ ಸಿನಿಮಾ ಸಂಬಂಧಪಟ್ಟದ್ದೇ ಆದಾಗ ಪ್ರೊಡ್ಯೂಸರು ಡೈರೆಕ್ಟರ್ ಬಾಯಿ ಬಿಡೋದುಂಟು. ಇದು ನಿಜವಾಗ್ಲೂ ಬೇರೆ ಸಿನಿಮಾಗಳಿಗೆ ಎಫೆಕ್ಟ್ ಆಗ್ತಿದೆಯಾ ಸರ್ ಈ ರೀತಿ ಮಾಡೋದು? ಊರಿಗೆ ಇಂಡಸ್ಟ್ರಿ ಹೇಳಾಗುತ್ತದೆ. ಹೊಸಬ್ರು ಈ ಪೇಪರ್ ನೋಡ್ಬಿಟ್ಟು ಫಸ್ಟ್ ವೀಕು 15 ಕೋಟಿ 20 ಬರೀ ಸುಳ್ಳು. ಅದು 15 ಕೋಟಿ 20 ಕೋಟಿ ಬರ್ತದೆ ಯಾವ ಸಿನಿಮಾಗೆ? ದೊಡ್ಡ ನಾಟಕ ಸಿನಿಮಾಗಳು ಬರ್ತದೆ, ಎಲ್ಲರೂ ಬರಲ್ಲ. ಫಸ್ಟ್ ವೀಕ್ ಸಕ್ಸಸ್ ಮೀಟು ಬರೀ ಖಾಲಿ ಡಬ್ಬ ಸುಳ್ಳು. ಆಮೇಲೆ ಯಾರು ಇನ್ನು ಮುಂದಕ್ಕೆ ನಾನು ಹೇಳೋದು, ಸರ್ಕಾರ ಆಗೋದು ಇನ್ಕಮ್ ಟ್ಯಾಕ್ಸ್. ನಾನು ಸಿನಿಮಾ ಸಕ್ಸಸ್ ಅಂತವ್ರಿಗೆ ದಯವಿಟ್ಟು ನೋಟಿಸ್ ಕೊಟ್ಟು ನೀವೇನು ಮಾತ್ರ ಅದ್ರ ಮೇಲೆ ಟ್ಯಾಕ್ಸ್ ತಗೋಬೇಕು. ನಿಮ್ಮ ಇದು ಬೇಡ, ಯಾವುದು ಲೆಕ್ಕ ಬೇಡ, ಲೆಕ್ಕ ಬೇಡಪ್ಪ, ನಂಗೆ ಲೆಕ್ಕ ನಿಂಗೆ ಗೊತ್ತಿಲ್ಲ, ನೀನು ಸುಳ್ಳು ಹೇಳ್ಬೋದು, ನೀನೇನು ಹೇಳಿದೆ ಸ್ಟೇಟ್ಮೆಂಟು, ಅದ್ರ ಮೇಲೆ ಟ್ಯಾಕ್ಸ್ ಕೊಡಿ ಇಟ್ಕೊಂಡ್ರೆ ಎಲ್ಲ ಬಾಯಿ ಮುಚ್ಕೊಳ್ತೆ. ಕೇಳೋವಲ್ಲ ಸರ್, ಇಲ್ಲ ಸರ್, ಆವಾಗಲೇ ಎಫೆಕ್ಟ್ ಆಗೋದು. ಸಕ್ಸಸ್ ಮೀಟು ಫೇಲ್ಯೂರ್ ತಪ್ಪು ಎಲ್ಲ ಬುಡುಬುಡಿಕೆ.